ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮದರ್ ತೆರೇಸಾ ನಿಸ್ವಾರ್ಥ ಸೇವೆ ಎಲ್ಲರಿಗೂ ಸ್ಫೂರ್ತಿ. ಎನ್ಕೆ ನಿಧಿಕುಮಾರ್, ತುಮಕೂರು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಮದರ್ ತೆರೇಸಾರವರ ಜನ್ಮ ದಿನಾಚರಣೆಯನ್ನು ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಮೇಣದ ದೀಪ ಬೆಳಗಿಸುವ ಮೂಲಕ ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಎನ್ಕೆ ನಿಧಿಕುಮಾರ್ ರವರು, ಮದರ್ ತೆರೇಸಾರವರು ಜಾತಿ ಧರ್ಮದ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದಿಂದ ನಿರ್ಲಕ್ಷಿಸಲ್ಪಟ್ಟ ಹಾಗೂ ಪ್ಲೇಗ್, ಕುಷ್ಠರೋಗ ಸೇರಿದಂತೆ ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದ ಜನರ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದರು. ಅವರ ನಿಸ್ವಾರ್ಥ ಸೇವೆಯನ್ನು ಭಾರತೀಯರು ಸದಾ ಸ್ಮರಿಸಬೇಕು ಎಂದರು. ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ತಾರತಮ್ಯ ತೀವ್ರವಾಗಿದ್ದ ಕಾಲಘಟ್ಟದಲ್ಲಿ ಧರ್ಮ ಪ್ರಚಾರಕ್ಕಿಂತ ಮಾನವೀಯ ಸೇವೆಗೆ ಆದ್ಯತೆ ನೀಡಿ ಕುಷ್ಠರೋಗಿಗಳಿಂದ ಬಳಲುತ್ತಿದ್ದ ಸಾವಿರಾರು ಜನರ ಆರೈಕೆಗೆ ಮುಂದಾದವರು. ಕೋವಿಡ್ ಸಂದರ್ಭದಲ್ಲಿ ಸೋಂಕಿತರನ್ನು ಸಮಾಜ ಹೇಗೆ ನೋಡುತ್ತಿತ್ತು ಎಂಬುದು ನಮಗೆಲ್ಲ ತಿಳಿದೇ ಇದೆ. ಅದಕ್ಕಿಂತಲೂ ಕಠಿಣ ಪರಿಸ್ಥಿತಿಯನ್ನು ಮದರ್ ತೆರೇಸಾರವರು ಅಂದಿನ ಕಾಲದಲ್ಲಿ ಎದುರಿಸಿ ಮಾನವೀಯ ಸೇವೆ ಸಲ್ಲಿಸಿದರು ಎಂದು ಹೇಳಿದರು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಇಂದ್ರಕುಮಾರ್ ಡಿಕೆ ಮಾತನಾಡಿ, ಮದರ್ ತೆರೇಸಾರವರು ಮಾನವೀಯತೆ ಮತ್ತು ಕರುಣೆಯ ಸಾಕಾರ ಮೂರ್ತಿಯಾಗಿದ್ದರು. ಮಿಷನರಿ ಆಫ್ ಚಾರಿಟಿ ಸಂಸ್ಥೆಯ ಮೂಲಕ ಅನಾಥರು, ಬಡವರು, ರೋಗಿಗಳು ಹಾಗೂ ದೀನದಲಿತರ ಸೇವೆ ಮಾಡಿದರು. ಅವರ ನಿಸ್ವಾರ್ಥ ಸೇವೆ ಮತ್ತು ತ್ಯಾಗವನ್ನು ಗೌರವಿಸಿ ನೊಬೆಲ್ ಶಾಂತಿ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದಿಂದ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದರು. ಸಂವಿಧಾನ ರಕ್ಷಣಾ ಕ್ರಾಂತಿ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರಕಾಶ್ ಎಚ್ಪಿ ಮಾತನಾಡಿ, ಮದರ್ ತೆರೇಸಾರವರ ಪವಾಡಗಳಿಗಿಂತ ಸಾಮಾನ್ಯ ಮನುಷ್ಯಳಾಗಿ ಸೇವೆ ಮೂಲಕ ಅವರು ಸಾಧಿಸಿದ ಎತ್ತರ ನಮಗೆಲ್ಲ ಆದರ್ಶವಾಗಲಿ. ಕುಷ್ಠರೋಗದಿಂದ ಬಳಲಿ ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟ ತಮ್ಮ ಬಾಹುಗಳಲ್ಲಿ ಅಪ್ಪಿಕೊಂಡು ಆರೈಕೆ ಮಾಡಿದ ಅವರ ಸೇವೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಅಗತ್ಯವಿದೆ ಎಂದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ಕೆ ನಿಧಿಕುಮಾರ್, ರಾಜ್ಯ ಉಪಾಧ್ಯಕ್ಷ ಇಂದ್ರಕುಮಾರ್ ಡಿಕೆ, ಸಂವಿಧಾನ ರಕ್ಷಣಾ ಕ್ರಾಂತಿ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರಕಾಶ್ ಎಚ್ಪಿ, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಇಸ್ಲಾಕ್ ಅಹಮದ್, ಜಿಲ್ಲಾ ರಾಜ್ಯ ಕಾರ್ಯದರ್ಶಿ ಕಿಸ್ತೂರು ನರಸಿಂಹಮೂರ್ತಿ, ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷ ಮೊಯಿನ್ ಅಹಮದ್, ಸಂವಿಧಾನ ರಕ್ಷಣಾ ಸೇನೆ ವೇದಿಕೆಯ ಜಿಲ್ಲಾಧ್ಯಕ್ಷ ಶಂಕರ್ ಸೇರು ಸೇರಿದಂತೆ ಜೆಬಿ ನೇಷನ್, ಇಮ್ರಾನ್ ಅಹಮದ್, ಶಫಿಯುಲ್ಲಾ, ಮೂರ್ತಿ, ರಂಗಸ್ವಾಮಿ, ಕೆಎಸ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಬಂಧುಗಳೇ, ಇವತ್ತು ಇವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಇವತ್ತು ನಮ್ಮ ನಗರದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಮದರ್ ತೆರೇಸಾ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅವಳು ಇವತ್ತು ಭಾಳ ಅರ್ಥಪೂರ್ಣವಾಗಿ ಅವರಿಗೆ ಕ್ಯಾಂಡಲ್ ಹಚ್ಚುವ ಮೂಲಕ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ಹಂಚಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಇವತ್ತು ಮದರ್ ತೆರೇಸಾ ಅವರನ್ನು ನೆನೆಸುವುದರ ಮೂಲಕ ಇವತ್ತು ಅವ್ರನ್ನ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಜಾತಿ ಧರ್ಮ ಶ್ರೇಷ್ಠತೆಯ ಕಾಯಿಲೆಯಿಂದ ನರಳುತ್ತಿದ್ದ ಸಮಾಜದ ಒಳಗೆ ತನ್ನ ನಗು ಮತ್ತು ಕುಲುಷಿತ ರಹಿತವಾದ ಸೇವೆಯಿಂದ ಸಮಾಜದ ಮೌಲ್ಯವನ್ನು ಹೆಚ್ಚಿಸಿದ್ದ ಮದರ್ ತೆರೇಸಾ ಅವರನ್ನು ಮದರ್ ತೆರೇಸಾ ಅವರು ಅಸ್ಪೃಶ್ಯತೆಯ ಭೀಕರವಾಗಿ ತಾಂಡವಾಡುತ್ತಿದ್ದ ಕಾಲದಲ್ಲಿ ಬಂದಿದ್ದ ಧರ್ಮ ಪ್ರಚಾರದ ಕಾರ್ಯವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಚರಂಡಿಯಲ್ಲಿ ಬಿದ್ದವರು, ದುರ್ಬಲದವರು ಮತ್ತು ರೋಗಿಗಳ ಆರೈಕೆಯಲ್ಲಿ ಬದುಕನ್ನು ಸೇವಿಸಿದ ಆ ಮಹಾಮಾತೆವಾದಿ ಜನ್ಮದಿನವನ್ನು ಇವತ್ತು ನಾವು ಅರ್ಥಪೂರ್ಣವಾಗಿ ಆಚರಿಸಬೇಕಾಗುತ್ತೆ. ಈ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಕಾರಣಕ್ಕಾಗಿ ಮುಟ್ಟದೇ ಇರುವ ಜನಾಂಗಕ್ಕೆ ಆಸರೆಯಾದ ಮಾತೆ, ಕುಷ್ಠರೋಗದಿಂದ ಬಳಲುತ್ತಿದ್ದ ರೋಗಿಗಳಿಗೆ ಆರೈಕೆ ಮಾಡಿದ ತಾಯಿ, ಇವರುಗಳ ಸೇವೆ, ನಿಸ್ವಾರ್ಥ ಸೇವೆ ಕಾರಣಕ್ಕಾಗಿ ಈ ದೇಶದ ತಳ ಸಮುದಾಯದ ಅಸ್ಪೃಶ್ಯತೆ ಬಂದು ಬಡವರು, ಅನಾಥರು, ನಿರಾಶ್ರಿತ ರೋಗಿಗಳು ಮತ್ತು ಮರಣದ ಅಂಚಿನಲ್ಲಿದ್ದವರ ಆರೈಕೆಗೆ ತಮ್ಮ ಜೀವನ ಮುಡುಪಾಗಿಟ್ಟ ಈ ಮಹಾತಾಯಿ ಸೇವೆ ಎಂದೆಂದಿಗೂ ಹೃದಯದಲ್ಲಿ ಇಟ್ಟುಕೊಳ್ಳಬೇಕೆಂದು ನಾವು ಈ ಮೂಲಕ ಅವ್ರನ್ನ ಸ್ಮರಿಸುವುದರ ಮೂಲಕ ಇವತ್ತು ಮದರ್ ತೆರೇಸಾ ಅಂದರೆ ಈ ಇಡೀ ದೇಶವೇ ಕೊಂಡಾಡಂಥ ಮಹಾಪುರುಷೆ. ಇಂಥ ಮಹಾಪುರುಷೆ ಈ ದೇಶದಲ್ಲಿ ಇನ್ನೂ ಮದರ್ ತೆರೇಸನ್ನು ಹೆಚ್ಚು ಈ ದೇಶದಲ್ಲಿ ಹುಟ್ಟಲಿ ಅಂತ ನಾವು ಹಾರೈಸೋದ್ರ ಮೂಲಕ ಇಂಥ ಮಹಾತಾಯಿನ ಪ್ರತಿಯೊಬ್ಬರು ಅನ್ನೋ ದಿನಗಳನ್ನ ನಾವು ಅವರ ಹುಟ್ಟಿದ ದಿನಗಳನ್ನ ಆ ದಿನಗಳನ್ನ ನೆನೆಸ್ಕೋದ್ರ ಮೂಲಕ ಪ್ರತಿಯೊಬ್ಬರು ಈಗಿನ ಯುವ ಪೀಳಿಗೆಗಳು ಇವರ ಆದರ್ಶವನ್ನು ಇಟ್ಟುಕೊಂಡು ನಾವು ಅವರ ಆದರ್ಶ ತತ್ವವನ್ನು ನಾವು ಪ್ರತಿಯೊಬ್ಬರು ಪಾಲಿಸಬೇಕಂತ ನಾನು ಈ ಮೂಲಕ ಮದರ್ ತೆರೇಸಾ ಒಂಥರ ಒಬ್ಬ ದಿಟ್ಟ ಮಹಿಳೆ ಇನ್ನೂ ಹೆಚ್ಚಿನ ನಮ್ಮ ಭಾರತ ದೇಶದಲ್ಲಿ ಹುಟ್ಟಲಿ ಅಂತ ಈ ಮೂಲಕ ನಾವು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಗೌರವ ಶುಭಾಶಯಗಳನ್ನು ಸಲ್ಲಿಸೋದ್ರ ಮೂಲಕ ಜೈ ಭೀಮ್. ಸಂವಿಧಾನ ರಕ್ಷಣಾ ಕ್ರಾಂತಿ ವೇದಿಕೆ ರಾಜ್ಯಾಧ್ಯಕ್ಷರು ಮಾತಾಡೋದು. ಈ ದಿನ ಕ್ರಿಯಾ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಇಂದ್ರಕುಮಾರ್ ಹಾಗೂ ನಮ್ಮ ಸ್ನೇಹಿತರಾದ ಜಿಲ್ಲಾ ಅಧ್ಯಕ್ಷರಾದಂತಹ ನಿಧಿಕುಮಾರ್ ಅವರು
ಹಾಗೂ ನಮ್ಮ ಸಂಘಟನೆಯ ನೂತನ ಜಿಲ್ಲಾಧ್ಯಕ್ಷರಾದ ಶೇಖರ್ ಅವರು, ಅದರ ಜೊತೆಗೆ ಒಕ್ಕೋಡಿ ಗಂಗಣ್ಣನವರು ಹಾಗೂ ಇನ್ನಿತರೆ ಸ್ನೇಹಿತರುಗಳೆಲ್ಲ ಸೇರಿ ಈ ದಿನ ಮದರ್ ತೆರೇಸರವರ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಸೇರಿ ಒಕ್ಕೂಟವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ಏನಪ್ಪ ಮದರ್ ತೆರೇಸ ವಿಶೇಷ ಏನಂದರೆ, ಈಗ ಆಲ್ರೆಡಿ ರಾಜ್ಯ ಉಪಾಧ್ಯಕ್ಷರು ಮಾತಾಡಿದರು, ಪವಾಡಗಳ ಕುರಿತಂತೆ ನನಗೆ ಆಸಕ್ತಿ ಇಲ್ಲ, ಆದರೆ ನಿಮ್ಮಂತಹ ಸದಾ ಆದರ್ಶಮಯ ಕುಷ್ಠರೋಗದಿಂದ ಕೊಳೆತು ಸಮಾಜದಿಂದ ಬಹಿಷ್ಕೃತರಾದ ಜನರನ್ನು ತನ್ನ ಬಾಹುಗಳಲ್ಲಿ ತೆಗೆದುಕೊಂಡು ಆ ಮೂಲಕ ಧರ್ಮದ ಗಡಿಗಳನ್ನು ಮೀರಿ ಎಲ್ಲ ಧರ್ಮೀಯರನ್ನು ತಲುಪಿದ ತಾಯಿ ಅಂದರೆ ಮಿಸ್ಟರ್ ತೆರೇಸಾ. ಪವಾಡ ಸಂತ ತೆರೇಸಲ್ಲ, ಅವರನ್ನು ಸ್ವಂತ ಎಂದು ಕರೆಯಲು ಆಕೆಯ ತ್ಯಾಗವೇ ಸಾಕು. ಪವಾಡಗಳೇನು ಅಗತ್ಯವಿಲ್ಲ. ತನ್ನದೇ ಜನರನ್ನು ಜಾತಿ ಕಾರಣದಿಂದ ನೀರು ಮುಟ್ಟದಂತೆ ತಡೆದು ಕುಷ್ಠರೋಗಿಗಳನ್ನು ಪಾಪಿಗಳನ್ನು ಜರೆದು ದೂರ ಮಾಡಿದ ಜನರನ್ನು ಅವರ ಸೇವೆಯ ಹೆಸರಲ್ಲಿ ಮದರ್ ತೆರೇಸವರು ಮತಾಂತರ ಮಾಡುತ್ತಿದ್ದರು ಎನ್ನುವಾಗ ಅವರ ಕುರಿತಂತೆ ಅನುಕಂಪವಷ್ಟೇ ಮೂಡುತ್ತದೆ. ಧರ್ಮವನ್ನು ಸೇವೆಯ ಮೂಲಕ ಜಗತ್ತಿಗೆ ವ್ಯಾಖ್ಯಾನಿಸಿದ ಈ ಮಹಾತಾಯಿಗೆ ಹೃತ್ಪೂರ್ವಕವಾಗಿ ನಾವು ಗೌರವವನ್ನು ಸಮರ್ಪಣೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಲ್ಲಿಗೆ ನಮ್ಮ ಮಾತುಗಳನ್ನು ಮುಗಿಸ್ತಾ ಇಚ್ಚರಂತಹ ಏನು ಈ ದಿನ ಮದರ್ ತೆರೇಸಾ ಅವರ ಜನ್ಮದಿನವನ್ನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಮದರ್ ತೆರೇಸಾ ಅಂತಂದರೆ ದೇಶ ಮಾತೆ, ತಾಯಿ. ಆ ತಾಯಿಗೆ ಋಣವಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಏಕೆ ಅಂತ ಅಂದರೆ, ತಾಯಿ ಮುಕ್ತಲೇ ಆರೋಗ್ಯಕರ ಇಲ್ಲದಂಥ ಜನಗಳನ್ನೆಲ್ಲ ನಿಸ್ವಾರ್ಥ ಸೇವೆ ಮಾಡಿ ಅನಾಥರಿಗೆ ತಮ್ಮ ಮುಕ್ತಿ ಸಲ್ಲಿಸಿರುವ ಜಗನ್ಮಾತೆ ಅಂತೂ ತಪ್ಪಾಗಿಲ್ಲ. ಯಾಕೆಂತಂದರೆ ಅವರು ಮಾಡಿರುವ ನಿಸ್ವಾರ್ಥ ಸೇವೆಗೆ ಇಡೀ ಇಂಡಿಯಾನೇ ಸಲಾಮ್ ಹೊಡಿಬೇಕು. ನಮ್ಮ ಭಾರತ ತಾಯಿ ಹೇಗೇನೆ ಹಂಗೆ ನಮ್ಮ ಮದರ್ ತೆರೇಸನು ಕೂಡ ಈ ಭಾರತದಲ್ಲಿ ಹುಟ್ಟಿ ನಮ್ಮ ಜನಾಂಗಗಳಿಗೆ ಆಗಿರ್ಬೋದು, ಕುಷ್ಠರೋಗಿಗಳು ಮತ್ತು ಯಾವ ಕಾಯಿಲೆಗಳಲ್ಲಿ ನಡೀತಿರುವ ಎಲ್ಲ ಜನರಿಗೂ ಸಹ ಆರೈಕೆ ಮಾಡಿ ಪುಷ್ಟಿಕಾರಕ ಆಹಾರ ಕೊಟ್ಟು ಸಾಕಿ ಸಲಹಿ ಅನಾಥರು ವೃದ್ಧಾಶ್ರಮದಲ್ಲಿ ಅವರ ಹೆಸರಲ್ಲಿಟ್ಟು ಇವತ್ತು ಸಹ ಸ್ಮರಿಸ್ತಾ ಇದ್ದಾರೆ. ಆ ತಾಯಿಗೆ ಕರ್ನಾಟಕ ಮಾತೆ ಇನ್ನೂ ಹೆಚ್ಚಿನ ಆಯಸ್ಸು ಕೊಡಬೇಕಾಯಿತು, ಆದ್ರೂ ಆಯಸ್ಸು ಹುಟ್ಟಿದ ಕಾರಣ ಅಂಥ ಮಾತೆಗಳು ಮತ್ತೊಮ್ಮೆ ಇನ್ನೂ ಹುಟ್ಟಿ ಮದರ್ ತೆರೇಸಾ ನೂರಾರು ಮದರ್ ತೆರೇಸಾಗಳು ಹುಟ್ಟಿ ನಮ್ಮ ಭಾರತದಲ್ಲಿ ಸೇವೆ ಮಾಡಬೇಕು ಅಂತ ನಮ್ಮ ದಲಿತ ಕ್ರಿಯಾ ಸಮಿತಿಯ ಆಶಯ. ಕುಮಾರ್ ಡಿ.ಕೆ.